ಇನ್ನು ಫ್ರೀ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತೀರಿ, ಅಂದಾಜು ಎಷ್ಟು ಫ್ರೀ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿ? ಕಲಬುರಗಿನಲ್ಲಿ ನೋಡಿ ಫ್ರೀ ಹೆಲ್ತ್ ಕ್ಯಾಂಪ್ ನಮ್ಮ ವಿಶೇಷ ಏನಂದರೆ ಪೇಷಂಟಿಗೆ ಚೆಕಿಂಗ್ನು ಮಾಡ್ತೀವಿ, ಅದ್ರ ಜೊತೆಗೆ ನಾವು ಮೆಡಿಸಿನ್ಸ್ನು ಫ್ರೀಯಾಗಿ ಕೊಟ್ಟು ಬರ್ತೀವಿ. ಸೂಪರ್. ಸುಮಾರು 250 to 300 ಫ್ರೀ ಹೆಲ್ತ್ ಕ್ಯಾಂಪ್ಸ್ ಕಲಬುರಗಿ ಅಕ್ಕಪಕ್ಕ ವಿಲೇಜಸ್ನಲ್ಲಿ. ನಾನು ನಾನು ಟಾರ್ಗೆಟ್ ಮಾಡಿದ ವಿಲೇಜಸ್, ಯಾಕಂದ್ರೆ ಪಾಪ ಅಲ್ಲಿ ಹೆಲ್ತ್ ಬಗ್ಗೆ ಅವೇರ್ನೆಸ್ ಇರಲ್ಲ, ಅವ್ರ ಹೆಲ್ತ್ ಬಗ್ಗೆ ಏನು ವಿಚಾರಣೆ ಇರಲ್ಲ. ಸೊ ಈವನ್ ಪ್ರೆಗ್ನೆಂಟ್ ಲೇಡೀಸ್ ಇರಲಿ, ಮ್ಯಾಟರ್ನಲ್ ಮಾರ್ಟಾಲಿಟಿ, ಇನ್ಫೆಂಟ್ ಮಾರ್ಟಾಲಿಟಿ ಇವೆಲ್ಲ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿ ಬಹಳಷ್ಟು ನಾವು ನಮ್ಮ DHO ಟೀಮ್ಲಿಂತ ನಾವು ಕೊಲಾಬ್ರೇಟ್ ಆಗಿ ಎವ್ರಿ ಇಯರ್ ಏನಾದ್ರೂ ಮಾಡ್ತಾನೆ ಇರ್ತೀವಿ. ಅಂಡ್ ಸುಮಾರು 3 yearsಲಿಂತ ಎವ್ರಿ ಇಯರ್ ಏಡ್ಸ್ ಪ್ರೋಗ್ರಾಮ್ ನಾನು ಆರ್ಗನೈಸ್ ಮಾಡುತ್ತೆ. ಗೌರ್ಮೆಂಟ್ ಇಂದ ಏನು ಏಡ್ಸ್ ಪ್ರೋಗ್ರಾಮ್ ಡೇ ಇರುತ್ತೆ, ಅದು ನಾವೇ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿ ಎವ್ರಿ ಇಯರ್ ಮಾಡ್ತೀವಿ. 3 years ಇಂದ ಎವ್ರಿ ಇಯರ್ ನನಗೆ ಅವಾರ್ಡ್ ಸಿಗ್ತಾ ಇದೆ ಆನ್ ಏಡ್ಸ್ ಡೇ. ಸೂಪರ್. ಈಗ ಗರ್ಲ್ಸ್ ಅಂದಾಗ ನಾನು ನೆನಪಾಯ್ತು, ಈಗ ಕಲಬುರ್ಗಿ ಅಂದ್ರೆ ಓವರ್ ಆಲ್ ಬೆಳಿಬೇಕಾಗಿದ್ದು ಬಹಳಷ್ಟಿದೆ ಅಂದ್ರೆ ಅಂತ ಸಿಚುವೇಶನ್ ಇದೆ. ಇನ್ನು ಹೆಣ್ಮಕ್ಳು ಅಂದ್ರೆ ಇನ್ನೂ 4 ಗೋಡೆಗಷ್ಟೇ ಸೀಮಿತವಾಗಿದ್ದಾರೆ. ಅವ್ರಿಗೂ ಅವೇರ್ನೆಸ್ ಬರಬೇಕು, ಡಿಫೆನ್ಸ್ ಬರಬೇಕು, ಅವ್ರಿಗೆ ಟ್ರೈನಿಂಗ್ ಮಾಡಬೇಕು ಅಂತ ಅನ್ಸ್ಬಿಡತ್ತೆ ನಿಮ್ಗೆ? ಅದೇ ನಾನು ನೀವು ಹೇಳೋ ಮಾತೆ 2 ವರ್ಷ ಮೊದಲಿನ ಮಾತಿದೆ. ಒಂದು ವುಮೆನ್ಸ್ ಡೇ ದಿನ ನಾನೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ, ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೆ, ಸ್ಟ್ರಾಂಗ್ ವುಮೆನ್ಸ್ ಸ್ಟ್ರಾಂಗ್ ಕಲಬುರ್ಗಿ ಅಂತ ಹೇಳಿ. ಸೊ ಎಲ್ಲ ಕಲಬುರ್ಗಿಯ ವಿಮೆನ್ಸ್ ಕಾಲೇಜಸ್ನಲ್ಲಿ, ಗರ್ಲ್ಸ್ ಸ್ಕೂಲ್ನಲ್ಲಿ ನಾವು ಹೋಗಿ ಅವ್ರಿಗೆಲ್ಲರಿಗೆ ಇನ್ವೈಟ್ ಮಾಡಿ ಅವರಿಗೆ ಸೆಲ್ಫ್ ಡಿಫೆನ್ಸ್ ಯಾವ ಥರ ಮಾಡ್ಬೇಕಂತ ಹೇಳಿ ಸ್ಟೇಡಿಯಂನಲ್ಲಿ ಆರ್ಗನೈಸ್ ಮಾಡಿದ್ವಿ. ಸುಮಾರು 1000-2000 ಹುಡುಗಿಯರು ಬಂದಿದ್ರು. ಸೊ ಮತ್ತೆ ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿನು ಅವರಿಗೆ ಯಾವ ಥರ ಸೆಲ್ಫ್ ಡಿಫೆನ್ಸ್, ಅಟ್ಲೀಸ್ಟ್ ನೀವು ಏನಾದರೂ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಸ್ವಲ್ಪ ಆದ್ರೆ ಸೆಲ್ಫ್ ಡಿಫೆನ್ಸ್ ಮಾಡಿ ಬರೋಂಗ ಆಗ್ಬೇಕಂತ ಹೇಳಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಈ ಕ್ಯಾಂಪೇನ್ ಒಳಗಡೆ ಇನ್ನ ಮುಂದಿನ ಪ್ರೋಗ್ರಾಮ್ಸ್ ಬರೋದಿದೆ. ಸ್ಟ್ರಾಂಗ್ ವುಮೆನ್ ಸ್ಟ್ರಾಂಗ್ ಕಲಬುರ್ಗಿ ಯಾವುದೇ ಒಂದು ಕ್ಯಾಂಪೇನ್ ಇರಲಿ, ಆ ಕ್ಯಾಂಪೇನಿಗೆ ಅಲ್ಲೇ ನಾನು ಸೀಮಿತ ಮಾಡಲ್ಲ, ಅದಕ್ಕೆ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಬೇಕು, ಏನಾದ್ರೂ ಏನು ಪ್ರೋಗ್ರಾಮ್ಸ್ ಮಾಡ್ತಾ ಇರ್ಬೇಕಂತ ಹೇಳಿ ಡೆಫಿನೆಟ್ಲಿ. ಇನ್ನು ಕಲಬುರಗಿ ಅಂದಾಗ ನಮ್ಗೆ ಬಿಸಿಲು ಬಹಳ ನೆನಪಾಗೋದು. ಇನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ, ಬಸ್ ಸ್ಟಾಪ್ಗಳಂತ ಏನಿರುತ್ತೆ ಅಲ್ಲೆಲ್ಲ ನೀರನ್ನು ಒದಗಿಸುವಂತ ಕೆಲಸ ಮಾಡ್ತೀರಿ, ಕುಡಿಯೋ ನೀರು. ಅದೇ ಸಮ್ಮರ್ನಲ್ಲಿ ಒಂದು ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ, ಡ್ರಿಂಕ್ ಮೋರ್ ವಾಟರ್ ಅಂತ ಹೇಳಿ. ಸಾಮಾನ್ಯ ಟೈಮ್ನಲ್ಲಿ ಏನು ನಾವು ನೀರು ಕುಡಿತೀವಿ ಅದಕ್ಕಿಂತ ಹೆಚ್ಚಿಗೆ ನಾವು ನೀರು ಕುಡಿಬೇಕಾಗತ್ತೆ, ಬಿಕಾಸ್ ಆಫ್ ದಿ ಡಿಹೈಡ್ರೇಷನ್. ಯಾಕಂದ್ರೆ ನಮ್ಮ ಹತ್ರ ಬಹಳ ಟೆಂಪ್ರೇಚರ್ ಬಹಳ ಜಾಸ್ತಿ ಇರುತ್ತೆ. ಸೊ ಟ್ರಾವೆಲಿಂಗ್ನಲ್ಲಿ ನಾವು ಅದು ಯೋಚನೆ ಮಾಡಲ್ಲ, ನೀರು ಕುಡಿಬೇಕು ಇಲ್ಲ ಅಂತ ಹೇಳಿ. ಸೊ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಫ್ರೀ ಡ್ರಿಂಕಿಂಗ್ ವಾಟರ್, ಪ್ಯೂರ್ ಡ್ರಿಂಕಿಂಗ್ ವಾಟರ್ ಒಂದು ಎಲ್ಲ ತಾಲೂಕಿನಲ್ಲಿ ಇಟ್ಟು ಒಂದು 2 monthsನಲ್ಲಿ ನಾನು ಅದು ಸ್ಟಾರ್ಟ್ ಮಾಡಿ 2 months ಎವ್ರಿ ಸಮ್ಮರ್ನಲ್ಲಿ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದೀವಿ ನಾವು ಆಲ್ರೆಡಿ. ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಸ್ಟೂಡೆಂಟ್ಸಿಗೆ? ಹಾಂ ಮೇಡಮ್, ಒಂದು ಸುಮಾರು 100 ಸ್ಟೂಡೆಂಟ್ಸಿಗೆ ನಾನು ಕರೆದಿ ಅವರಿಗೆ ಯಾರು ಬೇಸಿಕಲಿ ಲೈಬ್ರರಿಗೆ ಹೋಗಿ ಇಂಥ ಹುಡುಗರಿಗೆ ನಾವು ಚೂಸ್ ಮಾಡಿದ್ವಿ ಹೂ ಆರ್ ಇನ್ ನೀಡ್ ಆಫ್ ದಿ ಬುಕ್ಸ್. IS, IPS, KS, ಕಾಂಪಿಟೇಟಿವ್ ಎಕ್ಸಾಮ್, KPSC ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದು ಹುಡುಗರು 100 ಸ್ಟೂಡೆಂಟ್ಸ್ ಕರೆದೆ ಅವ್ರಿಗೆ ಏನು ಬುಕ್ಸ್ ಬೇಕೋ ಅವರಿಗೆ ಕರೆದೆ ಅವರಿಗೆ ಕೊಟ್ಟಿದ್ವಿ, ಜಸ್ಟ್ ಟು ಪ್ರಮೋಟ್ ದಿ ಎಜುಕೇಶನ್. ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಒಂದಲ್ಲ 100 ಸಿಗ್ತಾ ಇದೆ ಈ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳು. ಬಟ್ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ನನ್ನ ಸಪೋರ್ಟ್ ಅಂದರೆ ನನ್ನ ಪೇಷಂಟ್ಸ್ ಅಂತ ಹೇಳ್ಬೋದು. ನಮ್ಮ ಪೇಷಂಟ್ಸ್, ನಮ್ಮ ಸ್ಟಾಫ್ ಆಗಲಿ. ನಾನು ಹೇಳ್ತಿಲ್ಲ ಮೇಡಮ್, ಎಲ್ಲರೂ ಯೋಚನೆ ಮಾಡ್ತಾರೆ ಹಾಸ್ಪಿಟಲ್ ಹಾಕ್ಬೇಕಂದ್ರೆ ಯೂಶ್ವಲಿ ನಮ್ಮ ಟೀಚರ್ಸ್ ಆಗಲಿ 50 ಏಜ್ನಲ್ಲಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಭಾಳ ಸ್ಟಾರ್ಟಿಂಗ್ ಏಜ್ನಲ್ಲಿ ಸ್ಟಾರ್ಟ್ ಮಾಡಿದೆ. ನನಗೆ ಆಸೆ ದೊಡ್ಡದು ಬೆಳಿಬೇಕಂತ ಆಸೆ ಇಲ್ಲ, ನನಗೆ ಎಲ್ಲರಿಗೆ ತೊಗೊಂಡು ಬೆಳಿಬೇಕಂತ ಹೇಳಿ ನಂದು ಆಸೆ ಇದೆ. ಸೊ ಎಷ್ಟೇ ಬರಲಿ, 100 ರೂಪಾಯಿ ಇರಲಿ, 50 ರೂಪಾಯಿ ನಾನು ಹಿಡ್ಕೊ, 50 ರೂಪಾಯಿ ಸೊಸೈಟಿಗೆ, ಸಮಾಜಕ್ಕೆ ಮಾಡ್ಬೇಕಂತ ಹೇಳಿ ಇದು ನನ್ನ ಮೈಂಡ್ನಲ್ಲಿ ಇದೆ, ಮಾಡ್ತೀನಿ. ಕುಟುಂಬದ ಸಹಕಾರ? ಎಸ್ ಮೇಡಮ್, ಪೇರೆಂಟ್ಸ್ ಅಂತೂ ಡೆಫಿನೆಟ್ಲಿ ಎಲ್ಲ ಪೇರೆಂಟ್ಸ್ ಇರ್ತಾರೆ. ಬಟ್ ನಮ್ಮ ಪೇರೆಂಟ್ಸ್ ಸ್ಪೆಷಲ್ ಏನು ಹೇಳ್ಬೇಕಂದ್ರೆ, ಯಾವುದೇ ನಾನು ಮಾಡ್ಬೇಕಂದ್ರೆ ಯಾವುದಕ್ಕೂ ನಿಂದ್ರಿಸೋದಾಗ್ಲಿ, ಇದು ಮಾಡಬೇಡ ಅದು ಮಾಡಬೇಡ, ಇಲ್ಲ ನೀನು ಏನು ಮಾಡ್ತೀವಿ ಮಾಡಪ್ಪ ಅಂತ ಹೇಳಿ ಸಪೋರ್ಟಿವ್ ಇದ್ದಾರೆ ಪೇರೆಂಟ್ಸ್. ನಮ್ಮ ಸಿಸ್ಟರ್ಸ್ ಆಗಲಿ, ನನ್ನ ವೈಫ್ ಆಗಲಿ, ದೇ ಆರ್ ಆಲ್ವೇಸ್ ಸಪೋರ್ಟಿವ್ ಆ್ಯಂಡ್ ಆಲ್ವೇಸ್ ಏನೇ ಮಾಡಲಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಬಟ್ ಒಳ್ಳೇದೇ ಮಾಡ್ಬೇಕಂತ ಅವರು ಹೇಳ್ತಾರೆ, ನಾವು ಮಾಡ್ತೀವಿ ಒಳ್ಳೇದು ಗೊತ್ತಿದೆ, ಬಟ್ ಅವ್ರದ್ದು ಅವ್ರು ಆ ಥರ ಇದ್ದಾರೆ ಅಂತ ಹೇಳಿ ನಾವು ಈ ಥರ ಇದ್ದೀವಿ. ಖಂಡಿತ. ಬಟ್ ಈಗ ಸಪೋರ್ಟಿವ್ ರೈಟ್, ನಿಮ್ಮ ಹೋರಾಟದ ಜೊತೆ ಕೈ ಜೋಡ್ಸಕ್ ನಿಮ್ಮ ಸಿಬ್ಬಂದಿ ಇರ್ಬೋದು, ಅಥವಾ ಫಾರೂಕ್ ಅವರೇ ನೀವು ಮಾಡಿ, ನಾವ್ ಇದ್ದೀವಿ ಹಿಂದೆ ಅಂತ ಹೇಳಿ ಬರೋರ ಸಂಖ್ಯೆನೂ ಇರುತ್ತೆ. ಸೊ ಆ ಸಹಕಾರದ ಬಗ್ಗೆ ಏನ್ ಹೇಳ್ತೀರಿ ಅಂತ? ಅದೇ ನಮ್ಮ ಟೀಮ್ ಇದೆಯಲ್ಲ, ನಮ್ಮ ಟೀಮ್ ಯಾವಾಗಕ್ಕೂ ಯಾವ ಟೈಮಿಗೂ ರೆಡಿ ಇರುತ್ತೆ, ಯಾವಾಗಲೂ ರೆಡಿ ಇರುತ್ತೆ. ಈಗ ಹೆಲ್ತ್ ಕ್ಯಾಂಪ್ ಮಾಡ್ಬೇಕಂದ್ರೆ ಸುಮಾರು ಒಂದು 10 to 20 ಸ್ಟಾಫ್, ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಸ್ಟಾರ್ಟ್ ಮಾಡಿ ಹೋಗಬೇಕು, ಒಂದು 2 hours
1.5 or 2 hour ಜರ್ನಿ ಇರುತ್ತೆ. ಅಲ್ಲಿ ಹೋಗಿ ಬೆಳಗ್ಗಿಂದ ಸಂಜೆ ತನಕ ಹೌದು ಮಾಡಬೇಕು. ಮತ್ತು ಹಾಸ್ಪಿಟಲ್ನಲ್ಲಿ AC ಇರುತ್ತೆ, ಎಲ್ಲ ಇರುತ್ತೆ. ಇದು ಬಿಟ್ಟು ಅಲ್ಲಿ ಹಳ್ಳಿದಾಗ ಹೋಗಿ ವರ್ಕ್ ಮಾಡ್ಬೇಕಂದ್ರೆ ಅಷ್ಟು ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಇಷ್ಟು ಮುಂದೆ ಬೆಳೀತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.